ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ವಿಭಾಗದಲ್ಲಿ MCQ ಅಂದರೆ ಬಹುಅಂಶ ಆಯ್ಕೆ ಪ್ರಶ್ನೆಗಳ ವಿಭಾಗದಲ್ಲಿ ವಿಭಕ್ತಿ ಪ್ರತ್ಯಯಗಳಿಗೆ ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಬಿಡಿಸೋಣ. ಸೂಕ್ತ ವಿಭಕ್ತಿ ಪ್ರತ್ಯಯವನ್ನು ಆರಿಸಿ ಬರೆಯಿರಿ. ಆಕಾಶ ಡ್ಯಾಶ್ ಹಕ್ಕಿ ಡ್ಯಾಶ್ ಹಾರುತ್ತಿದೆ. ಆಪ್ಷನ್: ಅಲ್ಲಿ ಅನ್ನು, ನನ್ನು ರಿಂದ, ರಿಂದ ದೆಸೆಯಿಂದ, ದಲ್ಲಿ ಯು. ಉತ್ತರ: ಆಕಾಶದಲ್ಲಿ ಹಕ್ಕಿಯು ಹಾರುತ್ತಿದೆ. ವಿದ್ಯಾರ್ಥಿ ಡ್ಯಾಶ್ ಪರೀಕ್ಷೆ ಡ್ಯಾಶ್ ಬರೆಯಲು ಹೊರಟನು. ಆಪ್ಷನ್: ಯು ಯು, ಯನ್ನು ನು, ಯು ಯನ್ನು, ಇಂದ ಯು. ಉತ್ತರ: ವಿದ್ಯಾರ್ಥಿಯು ಪರೀಕ್ಷೆಯನ್ನು ಬರೆಯಲು ಹೊರಟನು. ಮುಂದಿನ ಪ್ರಶ್ನೆ: ಆ ಮಗು ಕಲ್ಲ ಡ್ಯಾಶ್ ಗಾಜಿ ಡ್ಯಾಶ್ ಮೇಲೆ ಎಸೆದಿತು. ಆಪ್ಷನ್: ನು ನ, ನ ನಿಂದ, ನಲ್ಲಿ ನು, ನ ಅನ್ನು. ಉತ್ತರ: ಆ ಮಗು ಕಲ್ಲನ್ನು ಗಾಜಿನ ಮೇಲೆ ಎಸೆದಿತು. ಮುಂದಿನ ಪ್ರಶ್ನೆ: ನಾವು ಶಿಕ್ಷಕ ಡ್ಯಾಶ್ ಹೊಸ ವಿಚಾರಗ ಡ್ಯಾಶ್ ಕಲಿತೆವು. ಆಪ್ಷನ್: ರನ್ನು ಳಲ್ಲಿ, ರಿಂದ ಳನ್ನು, ರಿಗೆ ಳಿಂದ, ರು ಳಿಗೆ. ಉತ್ತರ: ನಾವು ಶಿಕ್ಷಕರಿಂದ ಹೊಸ ವಿಚಾರಗಳನ್ನು ಕಲಿತೆವು. ಮುಂದಿನ ಪ್ರಶ್ನೆ: ತಂದೆ ಡ್ಯಾಶ್ ಮಗ ಡ್ಯಾಶ್ ಸೈಕಲ್ ಕೊಡಿಸಿದರು. ಆಪ್ಷನ್: ಯಲ್ಲಿ ನಿಗೆ, ಯು ನಲ್ಲಿ, ಇಂದ ನನ್ನು, ಯು ನಿಗೆ. ಉತ್ತರ: ತಂದೆಯು ಮಗನಿಗೆ ಸೈಕಲ್ ಕೊಡಿಸಿದರು. ಮುಂದಿನ ಪ್ರಶ್ನೆ: ಸಮುದ್ರ ಡ್ಯಾಶ್ ನೀರಿ ಡ್ಯಾಶ್ ಉಪ್ಪು ಇರುತ್ತದೆ. ಆಪ್ಷನ್: ದ ನಲ್ಲಿ, ಉ ನಿಂದ, ದಿಂದ ಗೆ, ಕೆ ನಲ್ಲಿ. ಉತ್ತರ: ಸಮುದ್ರದ ನೀರಿನಲ್ಲಿ ಉಪ್ಪು ಇರುತ್ತದೆ. ಮುಂದಿನ ಪ್ರಶ್ನೆ: ಕೋಳಿ ಡ್ಯಾಶ್ ಕೂಗಿ ಡ್ಯಾಶ್ ಮುಂಜಾನೆಯಾಯಿತು. ಆಪ್ಷನ್: ಯನ್ನು ನಲ್ಲಿ, ಯಲ್ಲಿ ಗೆ, ಯ ಗೆ, ದೆಸೆಯಿಂದ ನ. ಉತ್ತರ: ಕೋಳಿಯ ಕೂಗಿಗೆ ಮುಂಜಾನೆಯಾಯಿತು. ಮುಂದಿನ ಪ್ರಶ್ನೆ: ನೀವು ಬಸ್ಸಿ ಡ್ಯಾಶ್ ಪ್ರಯಾಣ ಡ್ಯಾಶ್ ಮಾಡಬಹುದು. ಆಪ್ಷನ್: ದೆಸೆಯಿಂದ ಕೆ, ನು ದಲ್ಲಿ, ನಲ್ಲಿ ದಿಂದ, ನಲ್ಲಿ ವನ್ನು. ಉತ್ತರ: ನೀವು ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡಬಹುದು. ಮುಂದಿನ ಪ್ರಶ್ನೆ: ಶಾಮು ಡ್ಯಾಶ್ ಶಾಲೆ ಡ್ಯಾಶ್ ಸನ್ಮಾನ ಮಾಡಿದರು. ಉತ್ತರಗಳು: ವಿಗೆ ಅಲ್ಲಿ, ನು ಇಂದ, ವಿಂದ ವನ್ನು, ಅ ಅಲ್ಲಿ. ಸರಿಯಾದ ಉತ್ತರ: ಶಾಮುವಿಗೆ ಶಾಲೆಯಲ್ಲಿ ಸನ್ಮಾನ ಮಾಡಿದರು. ಮುಂದಿನ ಪ್ರಶ್ನೆ: ಪ್ರವಾಹದ ಡ್ಯಾಶ್ ಊರಿ ಡ್ಯಾಶ್ ಊರು ಮುಳುಗಿ ಹೋಗಿದೆ. ಆಪ್ಷನ್: ಇಂದ ದೆಸೆಯಿಂದ, ದೆಸೆಯಿಂದ ಗೆ, ದಲ್ಲಿ ನು, ಕೆ ವು. ಉತ್ತರ: ಪ್ರವಾಹದ ದೆಸೆಯಿಂದ ಊರಿಗೆ ಊರು ಮುಳುಗಿ ಹೋಗಿದೆ. ಮೇಲಿನ ಮಾದರಿ ಉದಾಹರಣೆಗಳಲ್ಲಿ ಸೂಕ್ತ ವಿಭಕ್ತಿ ಪ್ರತ್ಯಯಗಳನ್ನು ಆಯ್ಕೆ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಂಡೆವು. ಮುಂದಿನ ವ್ಯಾಕರಣಾಂಶಗಳ ಬಹುಅಂಶ ಆಯ್ಕೆ ಮಾದರಿ ಪ್ರಶ್ನೆಗಳಿಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.